ಉತ್ತರ ಸಮಾಚಾರದ ಮುಂದಿನ ಸುದ್ದಿ. ಸದಾಶಿವಾನಂದ ಶ್ರೀಗಳ ವಚನ ದರ್ಶನ ಪುಸ್ತಕಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಪುಸ್ತಕ ಮುಟ್ಟುಗೋಲಿಗೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಹೆಚ್ಚಾಗ್ತಾ ಇದೆ. ಬಸವಾಶ್ರಮದ ಟ್ರಸ್ಟ್ ಕಾರ್ಯದರ್ಶಿ ನಿವೇದಿತಾ ಮನವಿ ಮಾಡಿದ್ದಾರೆ. ಪುಸ್ತಕವನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು ಅಂತ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ನಾಗನೂರಲ್ಲಿರುವಂತಹ ಬಸವಾಶ್ರಮ ಗದುಗಿನ ಸದಾಶಿವಾನಂದ ಸ್ವಾಮೀಜಿ ಸಂಪಾದಕತ್ವದಲ್ಲಿ ವಚನ ದರ್ಶನ ಪುಸ್ತಕ ರೆಡಿಯಾಗಿದೆ. ವಚನ ದರ್ಶನ ಪುಸ್ತಕದಲ್ಲಿ ಬಸವಣ್ಣನ ವ್ಯಕ್ತಿತ್ವ ತಿರುಚಿದ್ದಾರೆ ಅನ್ನುವಂಥ ಆರೋಪ ಇದೆ. ಗಂಭೀರವಾದಂಥ ಆರೋಪ ಇದೆ. ಒಂದಿಷ್ಟು ದಿನಗಳ ಹಿಂದಿನಿಂದಲೂ ಕೂಡ ಈ ಬಗ್ಗೆ ಆರೋಪಗಳು ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದೆ. ಈಗ ಪುಸ್ತಕ ಮುಟ್ಟುಗೋಲಿಗೆ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಬಸವಣ್ಣ ವೈದಿಕ ಪರಂಪರೆ ವಿರೋಧ ಮಾಡುತ್ತಲೇ ಬಂದಿದ್ದಾರೆ. ಹೋಮ ಹವನ ಬಲಿ ಕೊಡೋದನ್ನು ಕೂಡ ಬಸವಣ್ಣ ವಿರೋಧ ಮಾಡಿದ್ದು. ಇಷ್ಟಲಿಂಗ ಆವಿಷ್ಕಾರ ಮಾಡಿ ಲಿಂಗಾಯತ ಧರ್ಮ ಕಟ್ಟಿದವರು ಬಸವಣ್ಣನವರು. ಆದ್ರೆ ಈ ಪುಸ್ತಕದಲ್ಲಿ ಬಸವಣ್ಣ ವೈದಿಕತೆ ಒಪ್ಪಿದ್ರು ಅಂತ ಇದೆ, ತಿರುಚಿದ್ದಾರೆ. ವೇದ ಉಪನಿಷತ್ತು ವಿರೋಧಿಸಿಲ್ಲ ಅಂತ ಬಿಂಬಿಸಲಾಗಿದೆ ಈ ಪುಸ್ತಕದಲ್ಲಿ. ಹಾಗಾಗಿ ಇದು ಸಮಾಜಕ್ಕೆ ಮಾರಕವಾದಂತಹ ಪುಸ್ತಕ. ಈ ಪುಸ್ತಕವನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಈ ಪುಸ್ತಕ ಲಿಂಗಾಯತ ಸ್ವತಂತ್ರ ಧರ್ಮ ಹತ್ತಿಕ್ಕುವಂತಹ ಪ್ರಯತ್ನದ ಭಾಗ ಆಗಿದೆ ಅನ್ನೋದು ಗಂಭೀರವಾದಂತಹ ಆರೋಪ ಇದೆ. ಗದಗಿನ ಸದಾಶಿವಾನಂದ ಸ್ವಾಮೀಜಿ ಅವರ ಗೌರವ ಸಂಪಾದಕದಲ್ಲಿ ರಚನೆಗೊಂಡಂತಹ ವಚನ ದರ್ಶನ ಪುಸ್ತಕದ ಬಗ್ಗೆ ಈಗಾಗಲೇ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾತ್ರ ನಮ್ಮ ಜೊತೆಗೆ ರಾಮದುರ್ಗ ತಾಲೂಕಿನ ನಾಗನೂರು ಗ್ರಾಮದಲ್ಲಿರ್ತಕ್ಕಂತಹ ಬಸವಾಶ್ರಮದ ಪದಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಈ ವಚನ ದರ್ಶನದ ಪುಸ್ತಕದ ಬಗ್ಗೆ ನಿಮ್ಮ ಆಕ್ಷೇಪ ಯಾಕೆ? ವಚನ ದರ್ಶನ ಪುಸ್ತಕದ ಬಗ್ಗೆ ಆಕ್ಷೇಪ ಯಾಕಂತಂದ್ರೆ ಅವರು ಈ ಪುಸ್ತಕದಲ್ಲಿ ಸಂಪೂರ್ಣವಾಗಿ ಬಸವಣ್ಣನವರ ವ್ಯಕ್ತಿತ್ವವನ್ನು ತಿರುಚುವಂಥ ಕೆಲಸ ಮಾಡಿದ್ದಾರೆ. ಯಾಕಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ 900 ವರ್ಷಗಳ ಹಿಂದೆ ಆಗಿ ಹೋಗಿರ್ತಕ್ಕಂಥ ಶರಣರು, ಬಸವಾದಿ ಪ್ರಮಥರು ಯಾವುದೇ ವೈದಿಕ ಪರಂಪರೆಯನ್ನು ನಂಬೋದಾಗಲಿ, ಯಾವುದೇ ವೈದಿಕ ಪರಂಪರೆಯನ್ನು ಸಪೋರ್ಟ್ ಮಾಡೋದಾಗಲಿ ಮಾಡಲಿಲ್ಲ. ಅವ್ರೇನು ಮಾಡಿದ್ರು, ಅದನ್ನೆಲ್ಲವನ್ನು ವಿರೋಧ ಮಾಡ್ತಾನೆ ಬಂದರು. ವೈದಿಕತೆಯನ್ನು ವಿರೋಧ ಮಾಡಿದರು. ಹೋಮ ಹವನಗಳನ್ನು ಇರ್ಬೋದು ಅಥವಾ ಬಲಿ ಕೊಡೋದನ್ನು ಇರ್ಬೋದು, ಈ ರೀತಿಯಾಗಿ ಎಲ್ಲ ಅಂಶಗಳನ್ನು ಕೂಡ ಅವರು ವಿರೋಧ ಮಾಡಿ ಇದು ಯಾವುದೂ ಬೇಡವೇ ಬೇಡ ಅಂತ ಹೊರಗೆ ಬಂದು ಸಂಪೂರ್ಣವಾಗಿ ಇಷ್ಟಲಿಂಗವನ್ನು ಆವಿಷ್ಕಾರ ಮಾಡಿ ಲಿಂಗಾಯತ ಧರ್ಮ ಅನ್ನುವಂತಹ ಒಂದು ಸ್ವತಂತ್ರ ಧರ್ಮವನ್ನು ಕಟ್ಟಿದ್ದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಎಲ್ಲರಿಗೂ ಈ ವಿಷಯಗಳು ಗೊತ್ತಿದ್ರೂ ಸಹ ಅವ್ರೇನು ಮಾಡಕತ್ತಾರಂತಂದ್ರೆ, ಇಲ್ಲ ಬಸವಣ್ಣವ್ರು ಏನು ಮಾಡಿದಾರೆ, ವೈದಿಕತೆಯನ್ನು ಒಪ್ಪ್ಯಾರ. ಬಸವಣ್ಣವರು ವೇದ ಉಪನಿಷತ್ತನ್ನು ವಿರೋಧ ಮಾಡಿಲ್ಲ, ಅದರಲ್ಲಿರ್ತಕ್ಕಂಥ ಕೆಲವನ್ನ ಮಿಸ್ಟೇಕ್ಸನ್ನು ಕ್ಲಿಯರ್ ಮಾಡಿ ಅದನ್ನೇ ಸರಿ ಮಾಡಿದ್ದಾರೆ ವಿನಃ ಹೊಸದನ್ನು ಯಾವುದೂ ಮಾಡಿಲ್ಲ, ಕೇವಲ ಪುನರುತ್ಥಾನಗೊಳಿಸಿದಾರ ಅಂತ ಈ ಪುಸ್ತಕದಲ್ಲಿ ಅವರು ಬಿಂಬಿಸಕ್ಕೆ ಹೊರಟಿದ್ದಾರೆ. ಅಂದರೆ ಇದು ಯಾವ್ದಾದ್ರು ಅಜೆಂಡಾ ಇದೆಯಾ ಇದ್ರ ಹಿಂದೆ? ಸ್ವಾಮೀಜಿ ಪುಸ್ತಕ ಬರೆದಿರೋ ಹಿಂದೆ ಏನಾದರೂ ಅಜೆಂಡಾ ಇದೆ ಅಂತ ಅನ್ನಿಸ್ತಾ ಇದೆಯಾ ನಿಮ್ಗೆ? ಹೌದು. ಯಾಕಂತಂದ್ರೆ ಮುಖ್ಯವಾದ ಅಜೆಂಡಾ ಏನಪ್ಪ ಅಂತಂದ್ರೆ, ಬಸವ ಧರ್ಮ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಕೊಡಬೇಕು ಅಂತ ನಾವೇನು ಹೋರಾಟ ಮಾಡೋಕ್ಕೆ ಶುರು ಮಾಡಿದ್ವಲ್ಲ, ಆ ಹೋರಾಟವನ್ನು ಹತ್ತಿಕ್ಕುವಂತಹ ಕೆಲಸವನ್ನು ಉದ್ದೇಶವನ್ನು ಇಟ್ಕೊಂಡು ಈ ಪುಸ್ತಕವನ್ನು ಅವರು ಹೊರತಂದಿದ್ರು. ಪುಸ್ತಕ ಅಂತೂ ಪ್ರಕಟ ಆಗೈತಿ, ಅದನ್ನು ಫುಲ್ ಪ್ಲೇಜ್ದಾಗ ಪ್ರಚಾರನೂ ನಡೆದೈತಿ. ಈಗ ನಿಮ್ದು ಏನು ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊತೀವಿ? ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡ್ಕೊಳ್ಳೋದೇನು ಅಂತಂತಂದ್ರೆ, ಮುಖ್ಯವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ನಮ್ಗೆ ಭಾಳ ಹೆಮ್ಮೆ ಅನಿಸ್ತದೆ. ಯಾಕಂತಂದ್ರೆ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದರು. ಆಮೇಲೆ ಪಠ್ಯದಲ್ಲಿರ್ತಕ್ಕಂಥ ವೀರಶೈವ ಪದವನ್ನು ಅವ್ರು ತೆಗೆದುಹಾಕಿದ್ರು. ಸೊ ಈ ರೀತಿಯಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಈ ಪುಸ್ತಕವನ್ನು ತರಿಸಿ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅದಕ್ಕಾಗಿ ಒಂದು ಸಮಿತಿ ರಚನೆ ಮಾಡಿ ಈ ಪುಸ್ತಕವನ್ನು ಮುಟ್ಟುಗೋಲು ಹಾಕಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೋತೀನಿ. ಅವ್ರು ಮುಟ್ಟುಗೋಲು ಹಾಕದಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲ ಲಿಂಗಾಯತರು ಸೇರಿ ನಾವು ಈ ಪುಸ್ತಕವನ್ನು ಮುಟ್ಟುಗೋಲು ಹಾಕಲಿಕ್ಕೆ ನಾವು ಸರ್ಕಾರದ ಮೇಲೆ ಒತ್ತಡ ಹೇರ್ತೀವಿ ಮತ್ತು ನಾವು ಹೋರಾಟನೂ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀವಿ. ಇಷ್ಟು ಬಸವಾಶ್ರಮದ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಿವೇದಿತಾ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎದುರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ನಡೆಸ್ಪಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.